ಅಭಿಮಾನಿ ದೇವರುಗಳಿಗೆ ನಮಸ್ಕಾರಗಳು. ನಿನ್ನೆ ಆದ ಘಟನೆ ಯಾದಗಿರಿ ಜಿಲ್ಲೆ ಸಾಪುರ ತಾಲೂಕಿನಲ್ಲಿ 15 ಕ್ವಿಂಟಲ್ ಕೆಜಿ ಅಕ್ಕಿಯನ್ನು ಜಪ್ತಿ ಮಾಡಲಾಯಿತು. ಇದರ ಬಗ್ಗೆ ಕುರಿತು ಕರ್ನಾಟಕ ರೈತ ಸಂಘದ ಹಸಿರು ಸೇನೆ ಅಧ್ಯಕ್ಷರಾದ ಭೀಮನಗೌಡ ಕಟ್ಟಿಮನಿ ಅವರು ಮಾತನಾಡಿದರು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವು ಲೋಕಲ್ ಆಟೋ ಮತ್ತು ಸಣ್ಣ ಗೂಡ್ಸ್ ಆಟೋಗಳಿಂದ ಸಣ್ಣ ಪುಟ್ಟ ಸುತ್ತ ಎಲ್ಲ ಬಡವರು ಅಕ್ಕಿಗಳು ಖರೀದಿ ಮಾಡ್ಕೊಂಬಂದು ಇಲ್ಲಿ ಸ್ಟಾಕ್ ಮಾಡಿ ಒಂದೇ ಕಡೆ ಸ್ಟಾಕ್ ಮಾಡಿ 15 ಕ್ವಿಂಟಲ್ ಅಕ್ಕಿಗಳು ಇಲ್ಲಿ ವಶಪಡಿಸ್ಕೊಂಡಿದ್ವಿ. ಇದೇ ತರ ಜಾಸ್ತಿ ಮೊನ್ನೆ 9ನೇ ತಾರೀಕು ಇದೇ ತರ ಮಾಡಿದ್ರು. ಇಂಡಸ್ಟ್ರಿಯಲ್ ಏರಿಯಾದಾಗ ಅಲ್ಲಿಯೂ ಇದು ಮಾಡಿದ್ರು. ಇದೇ ತರ ಶಾಪುರ ತಾಲೂಕದ ಹಗರಣಗಳು ಜಾಸ್ತಿ ಆಗತ್ತ ಪಂಡಿತರ ಚಿಟ್ಟಿದ್ದು. ಇದು ಕೂಡಲೇ ಅವರಿಗೆ ಕಠಿಣ ಶಿಕ್ಷೆ ತಗೋಬೇಕು, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಆಗ್ರಹ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೈಯದ್ ಬೈ ಕೂಡಲೇ ಅರೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ. ರೈತ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷ ಭೀಮನಗೌಡ ಕಟ್ಟಿಮನಿ. ಅಲ್ಲ ಸರ್, ನಿಮ್ಗೆ ಅಕ್ಕಿದ ಹೆಂಗ್ ಗೊತ್ತಾಯ್ತಿದ್ದೆ ನಿಮ್ಗೆ? ಸರ್, ನಾವಿಲ್ಲಿ ನಮ್ಮ ಅವ್ರ ಮನೆ ಅದ, ಅವಾಗ ಓಡಾಡ್ತಿರ್ತೀವಿ. ಇಲ್ಲಿ ಆಟೋ ಲೋಕಲ್ ಆಟೋದಾಗ ಗೂಡ್ಸ್ ಆಟೋದಾಗ ಇಳಿಸ್ಕೊಂತಾನೆ ಇರ್ತಾರೆ ಸರ್. 2-3 ಸತಿ ಐತೆ ನಾವು ನೋಡ್ತಾ ಕತ್ತಗೇಶ್. ಅಲ್ಲ, ಇವತ್ತೇ ನಿಮ್ಗೆ ಇವು ಸೊಸೈಟಿ ಅಕ್ಕಿ ಅಂತ ಹೆಂಗೆ? ಬೆಳಿಗ್ಗೆ ನಾವು ಹೋಗೋ ಟೈಮ್ನಲ್ಲಿ ಬಂದ್ಗೇಶ್ ನನ್ನ ಎದುರೇನೆ 2 ಗಾಡಿ ನಿಂದ್ರಿಸಿ ಹಾಕಾಗತ್ತಿದ್ರಿ. ಅದಕ್ಕಾಗಿ ಹಾಕಾಗತ್ತಾರ ಅಂತ ಗೊತ್ತಿದ ಮ್ಯಾಗ ನಾವು ನೋಡಕ್ ಬಂದ್ಗೇಶ್ ಸರ್ಗೇಶಿ ಕರ್ಸಿಗೇಶಿ ಫುಡ್ ಆಫೀಸರ್ಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕರ್ಸಿಗೇಶಿ ಅವ್ರ ಮುಖಾಂತರ ತೋರಿಸಿದ್ರು. ಈ ಫುಡ್ ಆಫೀಸರ್ ಏನಂತಾರೆ? ಅದು ಸೊಸೈಟಿ ಅಕ್ಕಿನಿ ಅಂತಂದ್ರೆ ಸೊಸೈಟಿ ಅಕ್ಕಿನಿ ಅಂತ ಹೇಳಿದಾರೆ ಅವ್ರು. ಅದು ಮನೆಯವರು ಒಪ್ಕೊಂಡಿದ್ದಾರೆ. ನಾ ಅಲ್ಲಿ ಖರೀದಿ ಮಾಡ್ತೀನಿ ಅಂತ ಹೇಳಿ ಮನೆಯವರು ಒಪ್ಕೊಂಡಿದ್ದಾರೆ. ಮನೆಯವ್ರ ಹೆಸರು ಏನಂತ ಸರ್? ಸೈಯದ್ ಬೈ. ಸೈಯದ್ ಬೈ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು? ಭೀಮನಗೌಡ ಕಟ್ಟಿಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷರು. ಅಂತೇಳಿ ತಾಲೂಕು ಅಧ್ಯಕ್ಷ KPRS ಇಂದ. ಇಲ್ಲಿ ಬಂದ ತಕ್ಷಣವೇ ರೂಮ್ ತೆಗೆದು ತೋರಿಸ್ರಿ ಅಂತಂದರೆ ಯಾಕೆ ತೋರ್ಸೋಕೆ ನಿಮ್ಗೆ ಅಂತ ಹೇಳಿದ್ರು ಸರ್. ಅಂದಮೇಲೆ ಏನದ ಒಬ್ಬರು ನಮ್ಮ ರಾಜ್ಯ ರೈತ ಸಂಘದವರು ಭೀಮನಗೌಡ ಅಂತೇಳಿ ಅವರಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇದ್ರು ಸರ್ ಅವರು. ಯಾಕಂದರೆ ಇದೊಂದು ಸಲ ಆಗ್ಯದ, ಏನೋ ಕ್ಷಮಿಸ್ಬಿಡ್ರಿ, ಇನ್ನು ಮುಂದೆ ಮಾಡ್ಲಾರ್ದಂಗೆ ಮಾಡ್ತೀನಿ ಅಂತ ಹೇಳಿದೆ ಯಾರೋ ಒಬ್ಬರು ಬಂದು ಧಮಕಿ ಹಾಕಕತ್ತಿದ್ರು ಸರ್. ಅದಕ್ಕೆ ನೀವು ಯಾವ್ದಕ್ಕೆ ಯಾರು ಬಂದಿದ್ರು ಧಮಕಿ? ಮಲ್ಲಿಕ್ ಅಂತೇಳಿ ಬಂದಿದ್ರು ಸರ್. ಇಲ್ಲೇ ಬಂದಿದ್ರು. ಎದಕ್ಕೆ ಧಮಕಿ ಹಾಕ್ತೀರಿ ನೀವು ಅಂತಂದರೆ, ಇಲ್ಲಿ ನಾವು ಮಾಡಿಸೋದಲ್ಲ, ಇದೊಂದು ಸಲ ವ್ಯವಹಾರ ಮಾಡಿದ್ದೆ ಇದು ಮಾಡಿ ಮುಂದೆ ಮಾಡಿಕೊಡಲ್ಲ ಅಂತಂತೇಳಿ ಹೇಳಿದ್ರು ಸರ್. ಯಾರು? ಮಲ್ಲಿಕವ್ರು ಸರ್. ಇನ್ನು ಮುಂದೆ ಈ ಥರ 2 ನಂಬರ್ ಏನು ಇದು ಗಿರ್ದಿ ಏನು ಮಾಡೋಲ್ಲ ಅಂತ ಹೇಳಿದ್ರು ಸರ್. ಅಂದಮೇಲೆ ನಾವು ಹೇಳಿದ್ವಿ. ಇದಕ್ಕೆ ತಕ್ಷಣವೇ ಆಫೀಸರ್ಸ್ ಫೋನ್ ಮಾಡಿದ ಮೇಲೆ ಎಲ್ಲ ಫುಡ್ ಆಫೀಸರ್ಸ್ ಬಂದಿದ್ರು ಸರ್. ಮಲಿಕ್ ಬಂದು ನಿಮಗೆ ನಮಗೆ ಬಂದು ಭೀಮನಗೌಡರಿಗೆ ಫೋನ್ ಮೇಲೆ ಫೋನ್ ಮಾಡಿಸಿ ಯಾರ್ಯಾರಿಂದ ಫೋನ್ ಮಾಡಿಸ್ತಾ ಇದ್ರು. ಅವ್ರು ಯಾಕೆ ಫೋನ್ ಮಾಡಿದ್ರು? ಅವರು ಇಲ್ಲಿ ಯಾಕೆ ಬಂದಿದ್ದು, ಒಂದು ಸಲ ಆಗ್ಯದ ತಪ್ಪು, ಮುಂದೆ ಮಾಡಿ. ಮಲ್ಲಿಕ ಅವ್ರಿಗೆ ಇದಕ್ಕೇನು ಸಂಬಂಧ? ಮಲ್ಲಿಕ್ ಅವ್ರು ಇದಕ್ಕೆ ನಿನ್ಗೇನು ಸಂಬಂಧ ಅಂತಂದ್ರೆ, ಇಲ್ಲಿ ಯಾವ ಪಾಪ ಬಡವ್ರಾರ ಬದುಕ್ತಾರ ಅಂತ ಹೇಳ್ತಾರೆ ಸರ್ ಅವರು. ಅದಕ್ಕೆ ಬಡವ್ರಿದ್ರೆ ಇದು ಇಷ್ಟೆಲ್ಲ ಮಾಡೋಕ್ಕೆ ಯಾಕೆ, ಹೆಂಗೆ ಬಡವ್ರದ್ದು ಇದೇ ಜೀವನ ಮಾಡೋಕೆ ಕೂಲಿ ಮಾಡ್ಕೊಂಡು ತಿನ್ಬೋದಲ್ಲ ಸರ್ ಬಡವ್ರ ಅಂದಮೇಲೆ ಅಂತ ಆ ಥರ ಮಲ್ಲಿಕ್ ಅವ್ರಿಗೆ ಮಾತಾಡಿದ್ವಿ.